जोशुआ एमडीजे हेली ब्लॉक के साबिक सदर ने एमएलए एसी श्री नवाज प्लिकेशी नगर का यौम पैदाइश मनाया। जोशुआ एम ने दुबई लेआउट में अपना नया दफ्तर खोला, जिसका इफ्तिताह एमएलए एसी श्री नवाज ने किया। फूलों की पत्तियां निछावर करके इस्तकबाल किया और खवातीन में 1000 साड़ियां, बिरयानी और मिठाइयां तकसीम की। तकलीफ का इख्तिताम शानदार जश्न के साथ हुआ। आज की रिपोर्ट बजरिया सैयद खालिद असलम। हमारे चैनल को लाइक, शेयर और सब्सक्राइब करें। लीडर ए सियासत है खालिद असलम और जल्द आने वाले अगले दिलचस्प मवाद के लिए देखते रहें। ಎಲ್ಲರಿಗೂ ನಮಸ್ಕಾರ। ಇವತ್ತು ನನ್ನ ನಾಯಕರ ಹುಟ್ಟುಹಬ್ಬ। ನನ್ನ ನಾಯಕರು ಸುಮಾರು 2 ವರ್ಷದಿಂದ ಅವ್ರ ಹಿಂದೆ ಲೀಡರ್ಶಿಪ್ ಮಾಡಿದ್ದೀನಿ, ಇವಾಗ 3ನೇ ವರ್ಷ ಆಗಿದೆ। ನನ್ನ ಭಾಳ ವಿಷಯ ಏನಂದರೆ, ನಮ್ಮ ನಾಯಕರು ಪ್ರತಿಯೊಂದು ಲೀಡರ್ಗಳನ್ನು ಗ್ರೌಂಡ್ ಲೆವೆಲಿಂದ ಬೆಳೆಸ್ತಾರೆ। ಬರೀ ಹುಟ್ಟುಹಬ್ಬ ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ಬಿಡು ಅಂತ ಹೇಳೋದಿಲ್ಲ ನಮ್ಮ ನಾಯಕರು। ಬಡವರಿಗೆ ಏನು ಮಾಡ್ತೀಯಾ, ಬಡವರಿಗೆ ಏನೇನು ಸಹಾಯ ಮಾಡ್ತಾ ಇದೆಯಾ, ಅದು ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡು ಅಂತ ಹೇಳ್ತಾರೆ। ನನಗೆ ಭಾಳ ಖುಷಿ ಇದೆ, ನನ್ನ ಎ ಸಿ ಶ್ರೀನಿವಾಸ ಸಾಹೇಬರ ಹುಟ್ಟುಹಬ್ಬವನ್ನು ನಮ್ಮ ಅರುಣಾ ಆಸಿಫ್ ಅಲಿ ವಾರ್ಡಲ್ಲಿ ಸುಮಾರು ಜನಗಳಿಗೆ ಅನ್ನದಾನ ಮುಖಾಂತರ ಮತ್ತು ಬಡವರಿಗೆ ಸ್ಯಾರಿ ಕೊಡೋ ಮುಖಾಂತರ ಈ ಹಬ್ಬವನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ। ನನ್ನ ನಾಯಕರಿಗೆ ನನ್ನ ಅದೊಂದು ಕೊಡುಗೆ ನಂದು। ಅವ್ರು ಏನೇ ಮಾಡೋ ಹುಟ್ಟುಹಬ್ಬ ಅವ್ರಿಗೆ ಆಚರಣೆ ಮಾಡೋಕ್ಕೆ ಆಸೆ ಇಲ್ಲ, ಆದ್ರೂ ನಾವು ರಿಕ್ವೆಸ್ಟ್ ಮಾಡಿ, ಅಣ್ಣ ನೀವು ಬಂದರೆ ನಮ್ಮ ಜನಗಳಿಗೆ ಈ ಥರ ಸಹಾಯ ಆಗುತ್ತೆ ಅಂದಮೇಲೆ ಇಡೀ ವಾರ್ಡಲ್ಲಿ, ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದಿನ ಮುಂಚೆ ಆಚರಣೆ ಆಗ್ತಾ ಇದೆ। ಆ್ಯಕ್ಚುಲಿ ಅವ್ರದ್ದು ಹುಟ್ಟುಹಬ್ಬ ನಾಳೆ ಇರೋದ್ರಿಂದ ಇವತ್ತು ಮಧ್ಯಾಹ್ನನೇ ಆಚರಣೆಗಳು ಅದ್ದೂರಿಯಾಗಿ ಆಗ್ತಾ ಇದೆ, ಇನ್ನು ನಾಳೆನೂ ಆಗ್ತಾ ಇದೆ। ಸಾವಿರಾರು ಜನಗಳಿಗೆ ಊಟ ಮತ್ತು ಸ್ಯಾರಿ, ಬ್ಲಾಂಕೆಟ್ಸ್ ಕೊಡೋದು ಮುಖಾಂತರ ಜನಪ್ರಿಯ ಶಾಸಕರು ಎ ಸಿ ಶ್ರೀನಿವಾಸ ಸಾಹೇಬ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ। ಸರ್, ನಾವು ಸುಮಾರು ಒಂದು 1000-1500 ಮೇಲೆ ನಮ್ಮ ವಾರ್ಡಲ್ಲಿ ಸರ್, ಮತ್ತೆ ಆ ಥರ ಎಲ್ಲ ಕಡೆ ಜಂಕ್ಷನ್ಗಳಲ್ಲಿ ಯಾವ್ಯಾವುದಿಂದ ಎಲ್ಲ ಲೀಡರ್ಗಳು ಅವರವರು ಶಕ್ತಿ ಪರವಾಗಿ ಕೊಡ್ತಾ ಇದ್ದಾರೆ। ನಾನು ಒಂದು 1000 ಜನಕ್ಕೆ ಊಟ ಹಾಕ್ಸಿ 1000 ಜನಕ್ಕೆ ಸ್ಯಾರಿಗಳು ಕೊಡ್ತಾ ಇದ್ದೀನಿ ಸರ್। ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀವಿ, ಇವಾಗ ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ನೀವು ಏನು ಕಾರ್ಪೊರೇಟ್ ಪ್ಲಾನ್ ಮಾಡ್ತಾ ಇದ್ದೀರಾ ಸರ್? ನಾವು ಆಕಾಂಕ್ಷೆ ಹಾಕಿದ್ದೀವಿ, ಕ್ಯಾಟಗರಿ ಬಂದಿದೆ, SC ಲೇಡಿ ಅಂತ ಹೇಳಿದ್ದಾರೆ। ಮನೆ ಎ ಸಿ ಶ್ರೀನಿವಾಸ ಸಾಹೇಬ್ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ। ಅದು ಫೈನಲ್ ಆಗೋ ಟೈಮಲ್ಲಿ ಶಾಸಕರು ಯಾರನ್ನ ಅಭ್ಯರ್ಥಿಯಾಗಿ ತೋರಿಸ್ತಾರೋ ಅವರಿಂದ ನಾವೆಲ್ಲ ಕೆಲಸ ಮಾಡ್ತೇವೆ ಸರ್। ಲೇಡಿ ಆಗಿರೋದ್ರಿಂದ ನನಗೆ ಸಿಕ್ಕೋದು ಎಲ್ಲ ಆಗುತ್ತೆ, ಏನಾದ್ರು ಚೇಂಜಸ್ ಆದ್ರೆ ಲೇಡಿ ಆದ್ರೆ ನನ್ನ ತಂಗಿ ಇದ್ದಾಳೆ, ನನ್ಗೆ ಅವಕಾಶ ಒಂದು ಚಾನ್ಸಸ್ ಇದೆ। ನನ್ನ ತಂಗಿಗೆ ನಿಲ್ಲಿಸಬೇಕು ಅಂತ ನನ್ನ ಭಾವನೆ ಇದೆ, ಅದಕ್ಕೆ ಎ ಸಿ ಶ್ರೀನಿವಾಸ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನನಗೆ ಬರೋ ಟಿಕೆಟ್ ನನ್ನ ತಂಗಿಗೆ ಕೊಡ್ಸಿದ್ರೆ ನಾನು ಈ ವಾರಲ್ಲಿ ಗೆದ್ಕೊಂಡ್ ಬರ್ತೀನಿ ಅಂತ ಒಂದು ವಿಶ್ವಾಸ ಇದೆ ಸರ್। ಈ ಕ್ಷೇತ್ರ ಬಹಳ ಹಿಂದುಳಿದ ಕ್ಷೇತ್ರ, ಬಡವರಿರೋ ಕ್ಷೇತ್ರ। ಇನ್ನು ತನಕ 2 MLAಗಳು ಏನು ಮಾಡಿಲ್ವೋ ಅದನ್ನ ಎ ಸಿ ಶ್ರೀನಿವಾಸ ಸರ್ ಮಾಡಿದ್ದಾರೆ। 2 ವರ್ಷ 3ನೇ ವರ್ಷ ಆಗ್ತಾ ಇದೆ। ಅಭಿವೃದ್ಧಿ ನೋಡಿ, ಬರೀ ಸ್ಯಾನಿಟರಿ ರೋಡು, CC ರೋಡು, ಹಾಸ್ಪಿಟಿಂಗು, ಬೋರ್ವೆಲ್ಸ್ಗಳು, ವೈಟ್ ಟಾಪಿಂಗು, GLR ಅವ್ರ ತರ MLA ಯಾರು ನಾವು ನೋಡಿಲ್ಲ। ಈ ತರ ಫಾಸ್ಟ್ ಆಗಿ ಇಷ್ಟು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸಾಹೇಬರು ಇನ್ನೂ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡಿ ಇದಕ್ಕೊಂದು ಯಶಸ್ವಿಯಾಗಿ ಕ್ಷೇತ್ರವಾಗಿ ಹೆಸರು ಕೊಡಿಸ್ತಾರೆ ಅಂತ ನನ್ಗೆ ಭರವಸೆ ಇದೆ। ಬಹಳ ತೃಪ್ತಿ ಇದೆ, ಈ ತರ MLA ನಾನು ಯಾವತ್ತೂ ನೋಡಿಲ್ಲ। ಅವ್ರ ಮೇಲೆ ಅವ್ರ ಹಿಂದೆ ಇರೋಕ್ಕೆ ನನಗೆ ಬಹಳ ಹೆಮ್ಮೆ। ನೀವು ಆಫೀಸ್ ಓಪನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ನನ್ನ ಆಫೀಸ್ ದುಬೈ ಲೆವೆಟಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಬಹಳ ಹೆಮ್ಮೆಯಾಗಿದೆ ನೋಡಿ। ನನ್ನ ಆಫೀಸ್ ಇದು ಚಿಕ್ಕದಾಗಿ ಒಂದು ಆಫೀಸ್ ಜನಗಳಿಗೆ ಬಂದು ಸಂಪರ್ಕ ಆಗಕ್ಕೆ ಈ ಆಫೀಸ್ ಅನ್ನ ಮಾಡಿದ್ದೀನಿ। ಜನ ಬಂದು ಯಾವುದೇ ಕಂಪ್ಲೇಂಟ್ಗಳನ್ನ ಅಟೆಂಡ್ ಮಾಡಿ ಅವ್ರಿಗೆ ಸ್ಟ್ರೀಟ್ ಲೈಟ್ಸು, ಬೋರ್ವೆಲ್ಸು,
ಕಾವೇರಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಆಗಕ್ಕೆ ಈ ಆಫೀಸನ್ನ ಓಪನ್ ಮಾಡ್ತಾ ಇದ್ದೀನಿ ಸರ್. ಈ ಆಫೀಸ್ ಇಂದ ಜನಕ್ಕೆ ಏನು ಅನುಕೂಲ ಆಗುತ್ತೆ ಸರ್? ಎಲ್ಲ ತರವಾಗಿ ಪ್ರಾಬ್ಲಮ್ಗಳು, ಸ್ಟ್ರೀಟ್ ಲೈಟ್ ಬರೀತಾ ಇಲ್ಲ, ಬೋರ್ವೆಲ್ಸ್ ವರ್ಕ್ ಆಗ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ, ನನ್ನ ರೋಡ್ ಸರಿ ಇಲ್ಲ, ನನ್ನ ಸ್ಲಾಬ್ಗಳು ಹೋಗಿದೆ, ಎಲ್ಲದನ್ನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಇಲ್ಲಿಂದ ನಾನು ಆಫೀಸಲ್ಲಿ ನಿಂತು ಕೆಲಸ ಮಾಡಿಸ್ತೇನೆ. ಅಡ್ರೆಸ್ ಹೇಳ್ಬಿಡಿ ಸರ್ ಆಫೀಸ್. ಸರ್ ಇದು ದುಬೈ ಲೇಔಟ್ ಅಂತ ಹೇಳ್ತಾರೆ, ಅದು ಆಕ್ಚುಲಿ ಇದು ಅಮರ್ ಲೇಔಟ್, ದೇವರ್ಜುನಲ್ಲಿ, ಬೆಂಗಳೂರು 45. ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಏನ ನಂಬರ್ ಏನ? ಸರ್ ನನ್ನ ನಂಬರ್ ಜೋಶ್ ಅಂತ ಗೊತ್ತು ಎಲ್ಲರಿಗೂ, ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್. ನನ್ನ ನಂಬರ್ 9341373700.